ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿರ್ಬೇಕಂತಲೂ ಕೂಡ ಮನಸಾರೆ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇದು ಸ್ಯಾಟರ್ಡೇ ವ್ಲಾಗು. ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಮನೇಲಿ ಪೂಜೆ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶನಿವಾರ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದೇ ಬರ್ತೀವಿ. ಏನೋ ಒಂದು ರೀತಿ ಎಲ್ಲರೂ ನಮ್ಗೆ ಪಾಸಿಟಿವಿಟಿ ಸಿಗುತ್ತಂದರೆ ಇದು ದೇವಸ್ಥಾನಗಳಲ್ಲಿ ಮಾತ್ರ ನಮಗೆ ಪಾಸಿಟಿವಿಟಿ ಅನ್ನೋದು ಸಿಗೋದು. ಹಾಗೆ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನಿಸೋದು. ಹಾಗಾಗಿ ಒಂದು 10 ನಿಮಿಷನಾದರೂ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡು ಬಂದರೆ ತುಂಬಾ ಒಳ್ಳೆಯದು. ಅದರಲ್ಲಿ ಇನ್ನೊಂದು ಏನು ಗೊತ್ತಾ, ದೇವಸ್ಥಾನಕ್ಕೆ ಅವತ್ತೇ ಹೋಗಬೇಕು ಇವತ್ತೇ ಹೋಗ್ಬೇಕು ಅನ್ನೋದೇನಿಲ್ಲ. ದೇವಸ್ಥಾನಕ್ಕೆ ನಾವು ಅದೇ ಅಂದರೆ ಇವಾಗ ಆಂಜನೇಯನ ವಾರ ಶನಿವಾರ, ಆಮೇಲೆ ರಾಯರ ವಾರ ಗುರುವಾರ, ಇಂಥ ದಿನಗಳಲ್ಲಿ ಹೋದ್ರೆ ಏನಾಗುತ್ತೆ ಗೊತ್ತಾ, ತುಂಬ ರಶ್ ಇರುತ್ತೆ. ಆಯಿತಾ, ತುಂಬ ರಶ್ ಇರುತ್ತೆ, ತುಂಬ ಗಲಾಟೆ ಎಲ್ಲ ಇದ್ದೇ ಇರುತ್ತೆ. ಇವಾಗ ಜನ ಇದ್ದಾರೆ ಅಂದರೆ ಸ್ವಲ್ಪ ಗಲಾಟೆ ಎಲ್ಲ ಇದ್ದೇ ಇರುತ್ತೆ. ಬಿಡೋ ದಿನ ಅಂದರೆ ವಾರ ಇಲ್ಲದೇ ಇರೋ ದಿನ ಹೋಗಿದ್ದರೆ ದೇವರನ್ನ ನಾವು ಯಾವಾಗ ಬೇಕಾದರೂ ದರ್ಶನ ಮಾಡ್ಬೋದು. ಇವತ್ತೇ ಹೋಗಬೇಕು ಅವತ್ತೇ ಹೋಗ್ಬೇಕಂತಂದಿಲ್ಲ. ಸೊ ಆ ಟೈಮಲ್ಲಿ ಹೋದರೆ ಏನಾಗುತ್ತೆ ಅಂದರೆ ನಿಶಬ್ದ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಾಗ ನಮಗೆ ಒಂದು ರೀತಿ ಸಮಾಧಾನ ಅಂತ ಅನಿಸುತ್ತೆ. ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಶಬ್ದ ಎಲ್ಲ ಇರುತ್ತೆ, ಗಲಾಟೆ ಎಲ್ಲ ಇರುತ್ತೆ. ಆ ಟೈಮಲ್ಲಿ ಹಿಂಗೆ ಅನಿಸುತ್ತೆ ಅಂದರೆ ಏನೋ ಒಂಥರ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಥರ ಇರುತ್ತೆ ಫೀಲು. ನನಗೆ ತುಂಬ ಸಲ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ನನ್ನ ಒಪಿನಿಯನ್ನು. ಎಲ್ರಿಗೂ ಹೀಗೆ ಅನಿಸ್ಬೇಕಂತಂದು ಏನಿಲ್ಲ. ನನಗೇನು ಅನಿಸ್ತು, ನನಗೇನು ಅನಿಸ್ತಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಫಸ್ಟು ನಾವು ದೇವಸ್ಥಾನದೊಳಗೆ ಹೋಗೋಕ್ಕೂ ಮುಂಚೆನೇ ಇಲ್ಲಿ ನಾಗರಕಟ್ಟೆ ಆಮೇಲೆ ಬನ್ನಿ ಮರ ಎಲ್ಲ ಇದೆ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ನವಗ್ರಹಕ್ಕೆ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ದೇವಸ್ಥಾನದೊಳಗಡೆ ಹೋಗ್ತೀವಿ. ಒಬ್ಬೊಬ್ಬರು ಹೇಳ್ತಾರೆ ದೇವಸ್ಥಾನದ ಒಳಗಡೆ ಹೋಗಿ ಬಂದು ಆಮೇಲೆ ನಾಗರಕಟ್ಟೆಗೆ ಮತ್ತು ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕ್ಬೇಕಂತ. ನನಗೆ ನಿಜವಾಗ್ಲೂ ಕನ್ಫ್ಯೂಸಲ್ಲಿದ್ದೀನಿ. ಫಸ್ಟು ನಾಗರಕಟ್ಟೆ ಮತ್ತು ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ದೇವಸ್ಥಾನದೊಳಗಡೆ ಹೋಗ್ಬೇಕು ಆಂಜನೇಯನ ದರ್ಶನಕ್ಕೆ, ಅಥವಾ ಆಂಜನೇಯ ದರ್ಶನ ಮಾಡಿದ್ಮೇಲೆ ಅದು ಮಾಡಬೇಕಾ, ದಯವಿಟ್ಟು ತಿಳಿಸಿ, ಓಕೆನಾ. ಇವಾಗ ಆಂಜನೇಯ ಸ್ವಾಮಿ ದರ್ಶನವೂ ಕೂಡ ಆಯಿತು. ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಪೂಜೆನ ಮುಗಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ಪ್ರದಕ್ಷಿಣೆ ಮಾಡಿ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಒಂದು 5-10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಮನೆಗೆ ಹೋಗ್ತೀವಿ. ಮಕ್ಕಳು ಸ್ಕೂಲಿಗೆ ಹೋಗಿದ್ದರು, ಹಾಗಾಗಿ ಅವ್ರು ಬಂದಿಲ್ಲ. ಅದಾದಮೇಲೆ ಇದು ನೆಕ್ಸ್ಟ್ ನಾವು ಅವತ್ತಿನ ದಿನವೇ ಅಂದರೆ ಸ್ಯಾಟರ್ಡೇನೇ ಸಂಜೆ ಎಲ್ಲ ಒಂದು 2:30-3 ಗಂಟೆ ಆಗಿತ್ತು. ಆ ಟೈಮಲ್ಲಿ ನಾವೀಗ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಹೋಗ್ತಾಯಿದ್ದೀವಿ. ಎಲ್ಲಿಗಂತ ಅಂದರೆ ದಾವಣಗೆರೆಯಲ್ಲಿ ಮ್ಯಾಂಗೋ ಮೇಳ ಅಂತ ಹೇಳಿ ಹಾಕಿದ್ದಾರೆ. ಹಾಗೆ 2 ಕಡೆ ಹಾಕಿದ್ದಾರೆ. ಒಂದು ಬಾಪೂಜಿ ಸಮುದಾಯ ಭವನದಲ್ಲಿ ಹಾಕಿದ್ದಾರೆ, ಇನ್ನೊಂದು ರೇಣುಕಾ ಮಂದಿರದಲ್ಲಿ ಹಾಕಿದ್ದಾರೆ. PB ರೋಡಲ್ಲಿರುವಂಥ ರೇಣುಕಾ ಮಂದಿರದಲ್ಲಿ ಹಾಕಿದ್ದಾರೆ. ಅಲ್ಲಿ ಹಲಸಿನ ಹಣ್ಣು ಹಾಗೆ ಮ್ಯಾಂಗೋ ಮೇಳ ಎರಡೂ ಹಾಕಿದ್ದಾರೆ. ಇಲ್ಲಿ ಮ್ಯಾಂಗೋ ಮೇಳ ಒಂದೇ ಇತ್ತು. ನೋಡೋಣ, ತುಂಬ ಬರ್ತಾಯಿದೆ ರೀಲ್ಸು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅದೇ ಬರ್ತಾಯಿತ್ತು. ಓಕೆ, ನೋಡೋಣ. ಇವತ್ತು ಹೆಂಗಿದ್ರು ಶನಿವಾರ ಅಲ್ಲ, ನಮ್ಮ ಮನೆಯವ್ರಿಗೂ ಕೂಡ ಇವತ್ತು ಹಾಫ್ ಡೇ ಇರುತ್ತೆ, ಮಕ್ಕಳು ಕೂಡ ಮನೇಲಿರ್ತಾರೆ, ಕರ್ಕೊಂಡು ಹೋಗಿ ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಯವ್ರ ಜೊತೆ ನಾವೀಗ ಹೋಗ್ತಾಯಿದ್ದೀವಿ. ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರನೇ, ಒಂದು ಹಳ್ಳಿಗೆ ಹೋಗುವಷ್ಟು ದೂರ. ಶಾಮನೂರು ಅಂತ ಬರುತ್ತೆ ದಾವಣಗೆರೆ ಹತ್ರ, ಅಲ್ಲಿಗೆ ಅದ್ರ ನಿಯರಲ್ಲಿದೆ, ತುಂಬ ನಿಯರು. ಆಯಿತಾ, ನಡ್ಕೊಂಡು ಹೋದ್ರೆ ಶಾಮನೂರಿಗೆ ಹೋಗ್ಬೋದು ಈ ಸಮುದಾಯ ಭವನದಿಂದ, ಅಷ್ಟು ಹತ್ರದಲ್ಲಿದೆ. ಅಲ್ಲಿಗೆ ಹೋಗ್ತಾ ಇರೋವಂಥದ್ದು ಇವಾಗ. ನನ್ನ ಮಗಳು ಅದನ್ನೇ ಹೇಳ್ತಿದ್ದಾಳೆ, ಏನಮ್ಮ ಇನ್ನೂ ಪ್ಲೇಸ್ ಬಂದಿಲ್ಲಲ್ಲ, ಇನ್ನೂ ಎಷ್ಟು ದೂರ ಇದೆ ಹೇಳಮ್ಮ ಅಂತ ಹೇಳಿ. ನಾವಿಲ್ಲಿ ಏನು ಮಿಸ್ಟೇಕ್ ಮಾಡಿದ್ವಿ ಅಂತಂದರೆ, ಇಲ್ಲಿ ನಾವು ಬಾಪೂಜಿ ಸಮುದಾಯ ಭವನದ ಹತ್ರ ಬರೋದು ಬಿಟ್ಟು ಶಾಮನೂರು ಪಾರ್ವತಮ್ಮ ಕಲ್ಯಾಣ ಮಂಟಪ ಅಂತ ಇದೆ, ಸೊ ಅದು ಕೂಡ ಬಾಪೂಜಿಗೆ ಸೇರಿದ್ದೆ. ನಾವು ಅಲ್ಲಿಗೆ ಬಂದ್ವಿ. ಆಮೇಲೆ ಅಯ್ಯೋ ಇದಲ್ವಲ್ಲ ಅಂತ ಹೇಳಿ ಕನ್ಫ್ಯೂಸ್ ಆಯಿತು. ಆಮೇಲೆ ಅಲ್ಲಿರೋನ ಕೇಳಿ ಇಲ್ಲಿಂದ ಹೆಂಗೆ ಹೋಗೋದು ಅಂತ ರೂಟ್ನೇ ತಿಳ್ಕೊಂಡು ಆಮೇಲೆ ಹೊರಟ್ವಿ. ಏನು ಗೊತ್ತಾ, ನಾವು ಮೊದಲೆಲ್ಲ ಈ ಕಡೆ ಎಲ್ಲ ಸುತ್ತಾಡಿಲ್ಲ. ಆಯಿತಾ, ದಾವಣಗೆರೆಯವರಾದರೂ ಈ ಕಡೆ ಎಲ್ಲ ಸುತ್ತಾಡಿಲ್ಲ. ಮೊದಲೆಲ್ಲ ನಮ್ಮ ಹತ್ರ ಗಾಡಿ ಇರಲಿಲ್ಲ. ಇವಾಗ ರೀಸೆಂಟಾಗಿ 1.5 ವರ್ಷ ಆಯಿತು ನಾವು ಗಾಡಿ ತೊಗೊಂಡಾಗಿಂದ ನಾವು ಈ ಕಡೆ ಎಲ್ಲ ಓಡಾಡೋದು ಹಂಗೆಲ್ಲ ಮಾಡ್ತಾಯಿದ್ವಿ. ಅದಕ್ಕೂ ಮುಂಚೆ ನಾವು ಓಡಾಡೋದಕ್ಕಾಗಲ್ಲ, ಯಾಕಂದರೆ ಆಟೋದಲ್ಲೇ ಹೋಗಬೇಕಂದ್ರೆ ಒಂದು ಕಡೆ ಹೋಗ್ಬೇಕಂದ್ರೆ 100-150 ರೂಪಾಯಿ ಕೇಳ್ತಾರೆ. ಹಾಗಾಗಿ ಹೋಗ್ತಾ ಇರಲಿಲ್ಲ. ಎಲ್ಲಿಗೆ ಬೇಕೋ ನಮ್ಗೆ ಯಾವ ಪ್ಲೇಸಿಗೆ ಹೋಗ್ಬೇಕೋ ಆ ಪ್ಲೇಸಿಗೆ ಮಾತ್ರ ಹೋಗ್ಬಿಟ್ಟು ಬರ್ತಾಯಿದ್ವಿ. ಇವಾಗ ಗಾಡಿ ತೊಗೊಂಡಾಗಿಂದಲೂ ಎಲ್ಲ ಕಡೆ ಹೋಗೋದನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಇವಾಗ ನಾವು ಬಾಪೂಜಿ ಸಮುದಾಯ ಭವನದ ಹತ್ರ ಬಂದ್ವಿ. ಇಲ್ಲಿ ಬಂದ ತಕ್ಷಣ ನನ್ನ ಮಗಳಿಗೆ 100 ರೂಪಾಯಿ ಸಿಕ್ತು.
ಅಂದರೆ ಕೋಟನೋಟು ಆಯಿತಾ. ಅದೇನೋ ಅರುಣೋದಯ ಅಂತ ಕಲೆಕ್ಷನ್ಸ್ ಅವ್ರದ್ದು, ಅದು ಏನೋ ಲಕ್ಕಿ ಡಿಪೋ ಏನೋ ಗೊತ್ತಿಲ್ಲ, ಅದು ಸಿಕ್ತು. ನನ್ನ ಮಗ ಅಮ್ಮ ಇಲ್ಲಿ 100 ರೂಪಾಯಿ ಇದೆ ನೋಡು ಅಂತಂದು, ನಾನು ನಿಜವಾಗ್ಲೂ 100 ರೂಪಾಯಿನಾ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದರೆ ಅದು ಕೋಟನೋಟು. ಅವಳಿಗಂತೂ ಫುಲ್ ಖುಷಿ, ಅಮ್ಮ ನನಗೆ 100 ರೂಪಾಯಿ ಸಿಕ್ತು 100 ರೂಪಾಯಿ ಸಿಕ್ತು ಅಂತ ಹೇಳಿ. ಸರಿ ಆಯಿತು ಬಿಡಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಅದಾದಮೇಲೆ ಅವ್ರ ಖುಷಿನ ನೋಡಿಕೊಂಡು ನೆಕ್ಸ್ಟ್ ಒಳಗಡೆ ಹೋಗೋಣ, ಏನೇನಿದೆ ನೋಡೋಣ ಅಂತ ಹೇಳ್ಬಿಟ್ಟು ತುಂಬ ಕಾಯ್ತಾಯಿದ್ದೆ ನಾನು. ಸರಿ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಚೆನ್ನಾಗಿದೆ ಎಕ್ಸಿಬಿಷನ್, ತುಂಬಾ ಚೆನ್ನಾಗಿದೆ. ಪ್ರಾಡಕ್ಟ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಮೇಳ. ಬಂದಿದ್ದು ಇದು ಫಸ್ಟ್ ಟೈಮ್ ನಾನು ಈ ಥರ ಮೇಳಕ್ಕೆ. ತುಂಬ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಮತ್ತು ಫುಡ್ ಅದೆಲ್ಲ ನಾನು ಟೇಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ಜಾಸ್ತಿನೇ ರೇಟ್ ಹೇಳ್ತಾಯಿದ್ರು. ನಮ್ದೇನು ಗೊತ್ತಾ, ಇವಾಗ ಹೋಗಿದ್ದೀವಿ, ಮೇನ್ ಹೋಗಿರೋಂಥ ರೀಸನ್ ಬಂದುಬಿಟ್ಟು ಮಕ್ಕಳಿಗೋಸ್ಕರ, ನೆಕ್ಸ್ಟು ನಾನು ವೀಡಿಯೋಕ್ಕೋಸ್ಕರನೇ ಹೋಗಿದ್ದು ಆಯಿತಾ. ದುಡ್ಡು ಖರ್ಚು ಮಾಡ್ಲಿಕ್ಕೆ ಹೋಗಿದ್ದೀರಾ ಅಂತ ಕೆಲವೊಬ್ರು ಕಾಮೆಂಟ್ ಹಾಕ್ಬೋದು. ದುಡ್ಡು ಖರ್ಚು ಮಾಡಲಿಕ್ಕಲ್ಲ, ಇಲ್ಲಿ ಹೋಗಿದ್ದು ನಾನು ವೀಡಿಯೋಕ್ಕೋಸ್ಕರನೇ. ಯಾಕಂದರೆ ಮನೆಯಲ್ಲೇ ಇದ್ದು ಮನೆಯಲ್ಲೇ ಜಸ್ಟ್ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ಲೈಕ್ ಆಗೋಲ್ಲ. ಈ ಥರ ಹೊರಗಡೆ ಹೋಗಿ ಏನಾದರೂ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ, ನಿಮ್ಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಮೇಳಕ್ಕೆ ಬಂದಿದ್ದು ಆಯಿತಾ. ಫಸ್ಟ್ ಅದಕ್ಕೆ ನಾನು ಹೇಳಿದ್ದು, ಕಾಮೆಂಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೇ ಹೇಳಿದ್ದೀನಿ, ಮತ್ತು ತಪ್ಪಾಗಿ ತಿಳ್ಕೊಬೇಡಿ ಆಯಿತಾ. ಇದೊಂದು ರೀಸನ್ನಿಗೆ ನಾವು ಇಲ್ಲಿಗೆ ಬಂದಿದ್ದು. ನಾವು ಹೊರಗಡೆ ಬರ್ತಾಯಿದ್ದೀವಿ ಅಂದ್ರೇ ಮೇನ್ ರೀಸನ್ ಬಂದುಬಿಟ್ಟು ನಾವು ವೀಡಿಯೋಕ್ಕೋಸ್ಕರನೇ ಹೊರಗಡೆ ಬರೋದು ಆಯಿತಾ. ಮಕ್ಕಳನ್ನ ಎಲ್ಲ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗ್ತೀವಿ ಅಂದರೆ ಅವರಿಗೋಸ್ಕರ ಕರ್ಕೊಂಡೋಗಿರ್ತೀವಿ. ಈ ಥರ ಶಾಪಿಂಗು ಅಥವಾ ಮೇಳ ಈ ಥರ ಎಲ್ಲ ಆಗಿರ್ತಾರಲ್ವ, ಅಂಥ ಪ್ಲೇಸಿಗೆ ಬಂದರೆ ನಾನು ವೀಡಿಯೋಕ್ಕೋಸ್ಕರನೇ ಬರೋದು. ಮತ್ತು ನಾನು ಸುಳ್ಳು ಹೇಳೋದಕ್ಕೆ ಹೋಗಲ್ಲ, ವೀಡಿಯೋಕ್ಕೋಸ್ಕರನೇ ನಾವು ಬರೋದು ಇಲ್ಲಿಗೆಲ್ಲ. ಸೊ ಇವಾಗ ಬಂದ್ವಿ. ಇಲ್ಲಿ ನೋಡ್ತಾಯಿದ್ರೆ ಟೇಸ್ಟು ಎಲ್ಲ ನೋಡ್ತಾಯಿದ್ರು. ಆಮೇಲೆ ನಾನು ಕೇಳಿದ ತಕ್ಷಣ ಶಾಕ್ ಆಯಿತು, ಯಾಕಂದ್ರೆ ಚಿಕ್ಕ ಚಿಕ್ಕ ಬೌಲಲ್ಲಿ 50 ರೂಪಾಯಿ ಅಂತ ಹೇಳ್ತಿದ್ದಾರೆ ಸ್ವೀಟ್ಸ್ ಎಲ್ಲ. ನನಗೆ ಯಪ್ಪ ಇಷ್ಟು ರೇಟಾ ಅಂತ ಅಂದ್ಕೊಂಡು ನಾನೇನು ತೊಗೊಳ್ಲಿಲ್ಲ, ಟೇಸ್ಟ್ ಮಾಡಲಿಲ್ಲ. ಇಲ್ಲಿ ಒಂದನ್ನು ಮಾತ್ರ ನಾನು ಮಿರ್ಚಿ ಮತ್ತು ಏನದು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ರು, ಅವೆರಡನ್ನು ನಾವು ತಿಂದ್ವಿ. ಆಮೇಲೆ ಇಲ್ಲಿ ಒಳಗಡೆ ಬಂದು ನೋಡಿದ್ರೆ ಇಲ್ಲೆಲ್ಲ ಸ್ಟಾಲ್ ಆಗಿ ಕುತ್ಕೊಂಡಿದ್ದಾರೆ. ನೋಡೋಣ ಎಲ್ಲೆಲ್ಲಿ ಏನೇನು ಇದೆಯೋ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ವಿ. ಮಕ್ಕಳನ್ನ ಕೇಳ್ತೀರಾ, ಈ ಥರ ಎಲ್ಲ ಕರ್ಕೊಂಬಂದರೆ ಬಿಡ್ತಾರೆ ಅವ್ರು ನಮ್ಮನ್ನು. ಅಮ್ಮ ಅದು ಕೊಡಿಸು, ಅಮ್ಮ ಇದು ಕೊಡಿಸು, ಅಮ್ಮ ಅದು ಬೇಕು, ಅಮ್ಮ ಇದು ಬೇಕಂತ ಬರೀ ಇದನ್ನೇ ಹೇಳ್ತಾಯಿದ್ರು. ನಾನು ಸರಿ ಆಯಿತು ಕೊಡಿಸ್ತೀನಿ, ವೇಟ್ ಮಾಡಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ನಿಜವಾಗ್ಲೂ ಸಖತ್ ಇಷ್ಟ ಆಯ್ತು ಇಲ್ಲಿರೋ ಐಟಮ್ಸ್ ಎಲ್ಲ. ಆದರೆ ತುಂಬ ರೇಟ್ ಅಲ್ವಾ, ಹಾಗಾಗಿ ನಾನೇನು ತೊಗೊಂಡಿಲ್ಲ. ನನ್ನ ಮೈಂಡ್ಸೆಟ್ ಹೆಂಗೆ ಹೋಗಿದ್ದೆ ಅಂದರೆ, ನನಗೆ ತುಂಬ ಹೈಯಲ್ಲಿರೋಂಥದ್ದು ಬೇಡ, ತೊಗೊಂಡ್ರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತೊಗೋಬೇಕು. ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡೋವಂಥದ್ದು ಬೇಡ ಅಂದ್ಕೊಂಡೆ ನಾನು ಹೋಗಿದ್ದು. ಹಾಗಾಗಿ ನಾನು ಇಲ್ಲಿ ಏನೂ ತೊಗೊಂಡಿಲ್ಲ. ನಿಜವಾಗ್ಲೂ ಈ ಥರ ಜ್ಯುವೆಲ್ರಿ ಎಲ್ಲ ಚೆನ್ನಾಗಿದ್ವು. ನೋಡ್ತಾ ಇದ್ರೇ ಹೆಣ್ಮಕ್ಳು ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ತೊಗೋಬೇಕಂತ. ಬಟ್ ನನಗೂ ಇಷ್ಟ ಆಯಿತು, ಆದರೆ ನಾನು ಏನೂ ತೊಗೊಳ್ಲಿಲ್ಲ. ಹಾಗೆ ಜಸ್ಟ್ ನೋಡಿಕೊಂಡು ನಿಮ್ಗೆ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡೆ. ಅಂದರೂ ಇಲ್ಲೂ ಸ್ವಲ್ಪ ಜನ ತುಂಬ ಇದ್ರಲ್ಲ, ಮತ್ತು ಮಕ್ಕಳು ಕೂಡ ಆ ಕಡೆ ಈ ಕಡೆ ಹೋಗ್ತಾಯಿದ್ರು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ವ ನನ್ನ ಮಗಳು ತಲೆ ಹರಟೆನ ಹೆಂಗೆ ಮಾಡ್ತಿದ್ದಾಳೆ ಅಂತ ಹೇಳಿ, ಅವ್ರು ನೋಡ್ಕೊಳ್ತಾನೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಕಾಟನ್ ಸ್ಯಾರಿ ಅದೆಲ್ಲ ಹಾಕಿದ್ರು, ಎಲ್ಲ ರೇಟೇ ಇರುತ್ತೆ. ಹಾಗಾಗಿ ನಾನು ಕೇಳೋದಕ್ಕೆ ಹೋಗಲೇ ಇಲ್ಲ. ಅದಾದಮೇಲೆ ಕ್ಲಿಪ್ಪು ಅದೇನೇನೋ ಎಲ್ಲ ಐಟಮ್ಸ್ ಎಲ್ಲ ಹಾಕಿದ್ರು. ಮತ್ತು ಇಲ್ಲಿ ಮಸಾಲೆ ಐಟಮ್ ಹಾಕಿದ್ರು. ನನಗೆ ಇಲ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ ಅಂತ ಹಾಕಿದ್ರಲ್ಲ, ಸೊ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ನೋಡಿದೆ. ಚಕ್ಲಿ, ಆಮೇಲೆ ಹಪ್ಳ, ಆಮೇಲೆ ಸಾಂಬಾರು ಪೌಡರು, ಬಿಸಿಬೇಳೆಬಾತ್ ಪೌಡರು, ಪುಳಿಯೋಗರೆ ಪೌಡರ್ ಅದೆಲ್ಲ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಒಂದೊಂದು ತೊಗೊಂಡು, ನನಗೂ ಒಂಚೂರು ವೀಡಿಯೋನೂ ಆಯಿತು. ಹಾಗೆ ನನಗಿದು ಏನು ಇಷ್ಟ ಆಗುತ್ತೋ ಅದನ್ನು ಕೂಡ ನಾನು ತೊಗೊಂಡು ಇಲ್ಲಿ ಹಪ್ಪಳ ಎಲ್ಲ ಇದ್ವು, ಅದನ್ನೆಲ್ಲ ನೋಡ್ಕೊಂಡ್ವಿ. ಯಾವ್ಯಾವ ಥರದ ಹಪ್ಪಳ ಮಾಡಿದ್ದಾರೆ ಏನು ಅಂತ ಹೇಳಿ. ರಾಗಿ ಹಪ್ಪಳ ಇತ್ತು, ಆಮೇಲೆ ಅಕ್ಕಿ ಹಪ್ಪಳ, ಎಲ್ಲ ಥರದ ಹಪ್ಪಳಗಳೆಲ್ಲ ಇದ್ವು. ಸರಿ ಅಂತ ಹೇಳಿ ಅದನ್ನೆಲ್ಲ ನೋಡಿಬಿಟ್ಟು ನೆಕ್ಸ್ಟ್ ಮುಂದಿನ ಸ್ಟಾಲಿಗೆ ಹೋದೆ. ನಾನಿಲ್ಲಿ ಪೂರ್ತಿಯಾಗಿ ವೀಡಿಯೋ ಮಾಡಿದೆ. ತುಂಬ ಸ್ಟಾಲ್ಗಳಿದ್ವು. ನನಗೇನು ಚೆನ್ನಾಗಂತ ಅನಿಸ್ತು ಅದನ್ನು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇಲ್ಲೆಲ್ಲ ಕ್ಲಿಪ್ಪು ಎಲ್ಲ ಮಾಡೋದಕ್ಕಂತ ಇಟ್ಟಿದ್ರು. ಇದು ತುಂಬ ಇಷ್ಟ ಆಯಿತು ನನ್ನ ಕ್ಲಿಪ್ಗಳು, ತುಂಬ ದೊಡ್ಡವು ಇದ್ವು ಮತ್ತು ಚೆನ್ನಾಗಿತ್ತು ಕ್ವಾಲಿಟಿ. ಹಾಗಾಗಿ ಇದರಲ್ಲಿ ಯಾವ್ದಾದ್ರು ಒಂದು ತೊಗೊಳೋಣ ಅಂದ್ಬಿಟ್ಟು ಒಂದನ್ನು ನಾನು ಪರ್ಚೇಸ್ ಮಾಡಿದೆ. ಅದು ಯಾವ್ದು ತೊಗೊಂಡು ಏನಂತ ಹೇಳ್ಬಿಟ್ಟು ಮುಂದೆ ನಾನು ಹೇಳ್ತೀನಿ.
ಓಕೆನಾ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ. ನಾನು ಜಾಸ್ತಿ ಜಡೆಯನ್ನು ಮಡ್ಚಾಕೋತೀನಲ್ವ, ಅದಕ್ಕೆ ಹಾಕೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಒಂದನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಕಲರ್ ಕ್ಲಿಪ್ಸು ಅದೆಲ್ಲ ಇತ್ತು. ನನಗೇನು ಗೊತ್ತಾ, ನನಗೇನು ಬೇಕು ಅದು ಜಸ್ಟ್ 1, 2 ಈ ಥರದ್ದಷ್ಟೇ ನಾನು ತೊಗೊಳೋದು. ಜಾಸ್ತಿ ಐಟಮ್ಸ್ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ತೊಗೊಳಕ್ಕೆ ಹೋಗಲ್ಲ ನಾನು. ನನಗಂತ ಇಲ್ಲಿ ನಾನು ತೊಗೊಂಡಿದ್ದು ಒಂದು ಕ್ಲಿಪ್ ಮಾತ್ರ, ಆಯಿತಾ. ಮತ್ತು ನಾನೇನು ತೊಗೊಳಕ್ಕಾಗಲಿಲ್ಲ, ಇಲ್ಲಿ ನಾನು ತೊಗೊಳಕ್ಕೂ ಹೋಗಲಿಲ್ಲ, ಬೇಡ ಅಂತಲೇ ಅನ್ನಿಸ್ತು ನನಗೆ. ಯಾಕಂದರೆ ಜಾಸ್ತಿ ರೇಟ್ ಹೇಳ್ತಿದ್ದಾರೆ. ಮತ್ತು ಇವಾಗ ಅವರಿಗೂ ಕೂಡ ಇವಾಗ ಸ್ಟಾಲ್ ಇಕ್ಕಿದ್ದಾರೆ ಅಂದರೆ ಅವ್ರಿಗೂ ಕೂಡ ಒಂಚೂರು ವ್ಯಾಪಾರ ಆಗಬೇಕಲ್ವ. ಅವ್ರವ್ರದ್ದು ರೇಟಲ್ಲಿ ಅವರು ಹೇಳ್ತಾರೆ, ನಮ್ಗೆ ಬೇಕಾದ್ರೂ ತೊಗೋಬೇಕು, ಇಲ್ಲಾಂದರೆ ಇಲ್ಲ ಅಷ್ಟೇ. ನನಗೇನು ಬೇಕು ಅದನ್ನು ನಾನು ತೊಗೊಂಡೆ. ಆಮೇಲೆ ಕೀ ಚೈನ್ ಎಲ್ಲ ಇದ್ವು, ಅದನ್ನೆಲ್ಲ ನೋಡಿದ್ವಿ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಆದರೆ ನಾನೇನು ತೊಗೊಳ್ಲಿಲ್ಲ, ಆಯಿತಾ. ಅದಾದಮೇಲೆ ಇಲ್ಲಿ ಜ್ಯುವೆಲ್ರಿ ಎಲ್ಲ ಹಾಕಿದ್ರು. ಇಲ್ಲಂತರೂ ನಿಜ ನಂಗೆ ಸಖತ್ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಮತ್ತು ಇಲ್ಲಿ ಮೇಕಪ್ ಐಟಮ್ಸ್ ಎಲ್ಲ ಇದ್ವು. ನನಗೆ ಅದು ಯಾವುದು ಬೇಡ ಅಂತ ಅನ್ನಿಸ್ತು. ಹಂಗಾಗಿ ನಾನು ಅಲ್ಲಿ ಹತ್ರಕ್ಕೂ ಕೂಡ ಹೋಗಲಿಲ್ಲ, ಒಂದು ಸ್ವಲ್ಪ ದೂರದಲ್ಲಿ ನೋಡಿ ಸುಮ್ಮನೆ. ಇಲ್ಲಿ ನೋಡ್ತಾ ಇದ್ರಲ್ವ ಎಷ್ಟೊಂದಿದೆ. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿ ತುಂಬ ಜನ ಆಗ್ಬಿಡ್ತಾರೆ, ಆಯಿತಾ. ತುಂಬ ಜನ ಇರ್ತಾರೆ, ಯಾರೇನು ತೊಗೊಂಡೋಗ್ತಾರೋ ಏನೋ ಒಂದು ಗೊತ್ತಾಗೋದಿಲ್ಲ. ಅಕಸ್ಮಾತ್ ಅವರು ನೋಡ್ಕೊಳ್ತಾ ಇರಬೇಕು, ಯಾಕಂದರೆ ತುಂಬ ಜ್ಯುವೆಲ್ರಿ ಇಕ್ಕಿರ್ತಾರೆ, ತುಂಬ ರೇಟ್ ಕೂಡ ಇರುತ್ತಲ್ಲ ಪಾಪ. ಹಾಗಾಗಿ ನನಗೆ ನೋಡಿ ತುಂಬ ಖುಷಿ ಆಯಿತು. ನನಗೆ ನಿಜ ಎಷ್ಟು ಚೆನ್ನಾಗಿದೆ ಅಲ್ಲ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಆದರೂ ಏನು ನನಗೆ ಆಲ್ರೆಡಿ ಇದೆ, ನನ್ನ ಹತ್ರ ಒಂದಿದೆ. ಹಾಗಾಗಿ ನನಗೇನು ಬೇಡ ಅಂತ ಅಂದ್ಬಿಟ್ಟು ನಾನೇನು ತೊಗೊಳ್ಲಿಲ್ಲ. ಇಲ್ಲೂ ಕೂಡ ಜಸ್ಟ್ ಹಂಗೆ ವೀಡಿಯೋನ ಮಾಡಿಕೊಂಡು ನನ್ನ ಮಕ್ಕಳನ್ನ ನೋಡಿಕೊಂಡು ಹಾಗೆ ಪಾಸ್ ಆದೆ. ಇಲ್ಲಿ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಜ್ಯುವೆಲ್ರಿ ಅನ್ನೋದು. 1 ಗ್ರಾಮ್ ಅಂತ ಬರುತ್ತಲ್ಲ, 1 ಗ್ರಾಮ್ ಗೋಲ್ಡು, ಆ ಥರದ್ರಲ್ಲಿ. ಆಮೇಲೆ ಇದು ಕೈಗೆ ಹಾಕೋವಂಥದ್ದನ್ನು ಬೇಕು ಅಂತ ಹೇಳಿ ಕೇಳ್ತಾಯಿದ್ರು ನನ್ನ ಮಕ್ಕಳು. ಸರಿ ಅಂತ ಹೇಳಿ ಅವರಿಬ್ಬರಿಗೂ ಒಂದೊಂದು ಕೊಡಿಸ್ದೆ, ಆಯಿತಾ. ಜಸ್ಟ್ ಇಲ್ಲೊಂದು ನಾನು ತೊಗೊಂಡಿದ್ದು ಒಂದು 5 ಐಟಮ್ ಏನೋ ನಾವು ತೊಗೊಂಡ್ಬಿಟ್ಟು ನಾವು ವಾಪಸ್ ಮನೆ ಕಡೆ ಬಂದ್ವಿ. ಚೆನ್ನಾಗಿದೆ. ಅಕಸ್ಮಾತ್ ಹೋಗೋರಾಗಿದ್ದರೆ ಇವತ್ತು ಲಾಸ್ಟ್ ಡೇ ಇದೆ. ದಾವಣಗೆರೆಯಲ್ಲಿ ಇರೋರಾಗಿದ್ದರೆ ನೀವು, ಇವತ್ತು ಲಾಸ್ಟ್ ಡೇ ಇದೆ, ಸಂಜೆವರೆಗೂ ಕೂಡ ಇರುತ್ತೆ. 31st ಲಾಸ್ಟ್ ಇರ್ತೀವಿ ಅಂತ ಹೇಳಿದ್ರು. ರಾತ್ರಿ 9 ಗಂಟೆವರೆಗೂ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಹೋಗೋರಾಗಿದ್ದರೆ ಹೋಗಿ, ಶಾಮನೂರು ನಿಯರ್ ಇದೆ ಬಾಪೂಜಿ ಸಮುದಾಯ ಭವನ. ಹೋಗಿ ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡಿ, ಆಯಿತಾ. ನೋಡಿ ಇಷ್ಟು ದೊಡ್ಡ ಹಾಲು. ಈ ಹಾಲ್ ಒಳಗಡೆ ಈ ಥರ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ವೆರೈಟಿ ಐಟಮ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಇಲ್ಲೆಲ್ಲ ಮೇಲ್ಗಡೆ ಬಟ್ಟೆ, ಆಮೇಲೆ ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಇದ್ವು. ನಾನು ಕಾಸ್ಮೆಟಿಕ್ ಐಟಮ್ಸ್ ಹತ್ರ ಹೋಗಲೇ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಆ ಥರದ್ರ ಮೇಲೆ ಎಲ್ಲ ಜಾಸ್ತಿ. ಹಾಗಾಗಿ ನಾನು ಅದ್ರ ಹತ್ರನೂ ಹೋಗಲಿಲ್ಲ. ಆಮೇಲೆ ಇಲ್ಲೆಲ್ಲ ಡ್ರೆಸ್ ನೋಡಿದೆ, ನನಗೆ ಬಟ್ಟೆಗಳು ತುಂಬ ಇಷ್ಟ, ಆಯಿತಾ. ಬಟ್ಟೆ ನೋಡಿದೆ ಎಲ್ಲ ಅವ್ರಿಗೆ ಏನು ಇದಾಗಿರುತ್ತೋ ಆ ರೇಟಲ್ಲಿ ಹಾಕಿರ್ತಾರೆ ನೋಡಿ. ನಾನು ಸುಮ್ಮನೆ ಬೇಡ ನನಗೆ ಅಂತ ಅನ್ನಿಸ್ತು. ಹಾಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಜಸ್ಟ್ ಹಂಗೆ ವಿಡಿಯೋನ ಮಾಡಿಕೊಂಡು ಹಾಗೆ ಪಾಸಾದೆ. ಅದಾದಮೇಲೆ ಇಲ್ಲಿ ನನ್ನ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು, ಅಮ್ಮ ಇಲ್ಲಿ ಏನಾದರೂ ತೊಗೊಳಮ್ಮ, ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ, ತುಂಬ ಸ್ಟೈಲಿಶ್ ಆಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ನನಗೆ ಯಾವ ಸ್ಟೈಲು ಬೇಡ, ನನಗೆ ಏನೂ ಬೇಡ, ಬರ್ರಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಇನ್ನೇನು ಮನೆಗೆ ಹೊರಡೋ ಟೈಮಲ್ಲಿ ಅವರು ಸ್ವಲ್ಪ ಹೊತ್ತು ಆಟ ಆಡಲಿ ಅಂದ್ಬಿಟ್ಟು ಇದ್ರ ಮೇಲೆ ಬಿಟ್ಟೆ. ಇಬ್ಬರು ಕೂಡ ಚೆನ್ನಾಗಿ ಆಟ ಆಡಿದರು. ಇದಕ್ಕೂ ಏನು ಫ್ರೀ ಅಲ್ಲ, ಇದಕ್ಕೂ ಕೂಡ ಪ್ರೈಸ್ ಇಟ್ಟಿರ್ತಾರೆ. ಸೊ ಇದಕ್ಕೆ ಪ್ರೈಸ್ ಕೊಟ್ಬಿಟ್ಟು, ಅಂದರೆ ಅಮೌಂಟ್ ಕೊಟ್ಟು ನಾವು ಮಕ್ಕಳಿಗೆ ಆಟ ಆಡಿಸಿದ್ವಿ. ನಾವು ಅಂದ್ಕೊಂಡು ಫ್ರೀ ಏನೋ ಅಂತ ಅಂದ್ಕೊಂಡ್ವಿ, ಬಟ್ ಫ್ರೀ ಅಲ್ಲ. ಇದಕ್ಕೂ ಕೂಡ ಚಾರ್ಜಸ್ ಮಾಡಿದರು, ಅಮೌಂಟ್ ಕೊಟ್ಬಿಟ್ಟು ಬಂದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಮನೆಯವ್ರ ಚಾನಲ್ ಕೂಡ ಇದೆ, ದಯವಿಟ್ಟು ಅಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.